34ನೇ ದಿನ. ಇವತ್ತು ತಂದಿದ್ದು ನೆನ್ನೆ ತಂದಿದ್ದ ಬೀಜಗಳನ್ನ ನೆಡೆಸ್ತಾರೆ ಅಂದ್ಕೊಂಡಿದ್ದೆ. ಗಿಡ ನೆಡೋ ಕಾರ್ಯಕ್ರಮ ಇರ್ತದೆ ಅಂದ್ಕೊಂಡಿದ್ದೆ. ಬಟ್ ಏನು ಅಂತ ಗೊತ್ತಿಲ್ಲ, ಅವರು ಗಿಡ ನೆಡೋ ಕಾರ್ಯಕ್ರಮ ಇವಾಗಿಲ್ಲ ಅಂತಂದ್ಬಿಟ್ಟು ಇವತ್ತು ಜಸ್ಟು ಬೀಟ್ ಕಳಿಸಿದ್ರು. ಸೊ ನಾವು ಜಸ್ಟು ಒಂದು ಬೀಟ್ ಮಾಡ್ಕೊಂಡ್ಬಂದು ಬೀಟ್ ಹೋಗ್ಬಿಟ್ಟು ಬಂದು ಮಳೆ, ನಾನು ರೈನ್ಕೋಟ್ ಹಾಕಿ ರೈನ್ಕೋಟ್ ಮೇಲೆ ಕೊಡೆ ಇಟ್ಟು ನಿಂತಿದ್ದೀನಿ. ಆದರೂ ಮಳೆ ಅಲ್ಲ, ಮಳೆಗೋಸ್ಕರ ಅದು ಇಟ್ಕೊಂಡಿದ್ದೀನಿ. ಸಂಭವ ಏನು ಅಂತಂದರೆ, ಇವತ್ತು ಬೀಟ್ಗೆ ಹೋಗಿದ್ದೋ. ಆವಾಗ ಒಂದು ಆಂಟಿ ಅಂದರೆ ಈ ಕಡೆ ಸೈಡವರು, ಅವರು ತೋಟನೇನೋ ಕ್ಲೀನ್ ಮಾಡ್ತಾಯಿದ್ರು. ನಮ್ಮನ್ನು ನೋಡಿದ ತಕ್ಷಣ ಯಾರು ನೀವು ಅಂತಂದ್ರೆ, ನಾನು ಹೋಗ್ಬಿಟ್ಟು ಹಿಂಗೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತಂದು, ಅಯ್ಯೋ ಸಾರಿ ಸರ್ ಅಂತ ಅಂದ್ಬಿಟ್ಟು ಓಡ್ಬಂದರು. ನಮ್ಮ ಹತ್ರ ಓಡ್ಬಂದ್ಬಿಟ್ಟು ನಿಮ್ಮ ಹೆಸರು ಸರ್ ಅಂತಂದರು. ನಾನು ತರುಣ್ ಸೂರ್ಯ ಅಂತಂದೆ. ಅವರು ಸೂಪರ್ ನೇಮ್ ಇಟ್ಟಿದ್ದೀರಲ್ಲ, ಏನು ಓದಿದ್ದೀರಾ ಹಿಂಗೆ ಅಂದ್ಕೊಂಡು. ಆಮೇಲೆ ಗೊತ್ತಾಗೋಯ್ತು ಅಂದರೆ ಎಲ್ಲಿ ಏನು ಎತ್ತ ಅಂತೆಲ್ಲ ಗೊತ್ತಾಗೋಯ್ತು. ನಮ್ಮ ಜೊತೆಲಿದ್ದವ್ರನ್ನೆಲ್ಲ ಪರಿಚಯ ಅವರಿಬ್ಬರು ಕ್ಲಾಸ್ಮೇಟ್ ಅಂತೆ ನಮ್ಮ ಜೊತೆಲಿ. ನಂಗೆ ಗಣೇಶನ ಅಂತ ಒಬ್ಬನು ತೋರಿಸಿದ್ದೆ. 27 years ಆಫ್ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಇಲ್ಲಿ ಕೆಲಸ ಮಾಡ್ತಿರೋದು ಅಂತ. ಅವ್ರ ಕ್ಲಾಸ್ಮೇಟ್ ಅವರು ಬರ್ಬೇಕಾದ್ರೆ ಹೇಳ್ತಾಯಿದ್ರು, ತುಂಬ ದೊಡ್ಡ ಬಾಯಿ ಬಡಿಕೆ, ಅದಕ್ಕೇ ನೋಡ್ದಲ್ಲ ನಿನ್ನ ಜೊತೆ ಎಷ್ಟೊತ್ತು ಮಾತಾಡಿದ್ರು ಅಂದ್ಬಿಟ್ಟು. ಜಸ್ಟ್ ಕೇಳ್ಬಿಟ್ಟೆ ಬಿಡ್ಬೋದಿತ್ತು, ಬಟ್ ಅಷ್ಟೊತ್ತು ಮಾತಾಡ್ಕೊಂಡು ನಿಂತಿದ್ರು. ಅದೇ ಥರನೇ ಅವ್ರಿಗೆ ಸ್ಕೂಲ್ ಟೈಮಿಂದನೂ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸುಮ್ಮನೆ ಹಂಗೆ ಫನ್ನಾಗಿ ಮಾತಾಡಿಸ್ಬಿಟ್ಟು ಸುಮ್ಮನೆ ಕೂತಿದ್ದು ಅಂತಂದರೆ ಬೀಟ್ಗೆ ಹೋಗಿ ರೆಸ್ಟ್ ಮಾಡಿ ಅಲ್ಲಿಂದ ವಾಪಸ್ ಎದ್ಬಂದು. ಇವಾಗ ನನ್ನ ರೂಮ್ಮೇಟು ರೂಪೇಶ್ ಅಂತ ಒಬ್ಬರಿದ್ದರು. ಅವರು ಮಮ್ಮಿಗೇನೋ ಹುಷಾರಿಲ್ಲ ಅಂತಂದ್ಬಿಟ್ಟು ಅವರು ವಾಪಸ್ ಇವತ್ತೇ ಬೆಳಿಗ್ಗೆ ತಾನೇ ಅವ್ರ ಮನೆಗೆ ಹೋದರು. ನಾನು ಬಂದೊಂದು ತಿಂಗಳಾಯಿತು, ಇನ್ನೂ ರಜಕ್ಕೆ ಹೋಗಿಲ್ಲ. ರಜಕ್ಕೆ ಬೇರೆ ಹೋಗಬೇಕು. ಮನೆಯವ್ರು ಬೇರೆ ಫೋನ್ ಮಾಡ್ಬಿಟ್ಟು ಬಾ ಅಂತಿದ್ದಾರೆ. ಬಟ್ ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಇಲ್ಲೇ ಇದ್ದೀನಿ. ಇನ್ನೂ ರಜಕ್ಕೆ ಹೋಯ್ತೀಯೋ ಹೋಗಲ್ಲ ಅಂತ ಕೇಳಿದ್ರು. ಗೊತ್ತಿಲ್ಲ ಸಾರ್ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಇವಾಗ ಏನು ಮಾಡೋದಂತ ಗೊತ್ತಿಲ್ಲ. ನಮ್ಮ ಊರಲ್ಲಿ ಬೇರೆ ಹಬ್ಬ ಅಂತೆ, ಹಬ್ಬಕ್ಕಾರು ಬಾರೋ ಅಂತಿದ್ದಾರೆ. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ. ನಾನು ಬರೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ಹಬ್ಬ ಅಂತ ನೀವೇ ಮಾಡ್ಕೊಳ್ಳಿ ಅಂತ. ಪರವಾಗಿಲ್ಲ ಬಂದ್ಬಿಟ್ಟು ಹೋಗು, ನೋಡ್ದಂಗೆ ಆಯ್ತದೆ ಹಂಗೆ ಅಂತಂದರು. ಮನೆಗೆ ಹೋಗೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಸ್ವಲ್ಪ ಇಷ್ಟನೂ ಆಯ್ತಾ ಇಲ್ಲ ಮನೆಗೆ ಹೋಗೋಕ್ಕೆ. ಇಲ್ಲೇ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಇಷ್ಟೇ. ಆದರೂ ಮನೆ ಥರ ಬರೋಲ್ಲ ಯಾವುದೂ, ಮನೆಯೇ ಆದರೂ ಹೋಗಬೇಕು. ಬಟ್ ಇವಾಗ ನಾನು ರೂಮ್ಮೇಟ್ ಹೋಗೋರಲ್ಲ, ಸೊ ಅವ್ರು ಬಂದಮೇಲೆ ಇನ್ನೇನೇ ಇದ್ದರೂ ಹೋಗೋಕ್ಕಾಗೋದು. ಅವ್ರು ಬರಬೇಕು, ಆಮೇಲೆ ನಾನು ವಾಪಸ್ ರಜಾ ಕೇಳಿ ಆಮೇಲೇ ಹೋಗಬೇಕು. ಎನಿವೆ ಅಷ್ಟೇ. ಇವತ್ತು ಅಂಥ ದೊಡ್ಡದೇನೂ ಆಯ್ತಾ ಇಲ್ಲ. ಇನ್ನೊಂದು ಏನು ಗೊತ್ತಾ ಮ್ಯಾಟ್ರು, ನಾನು ಹಿಂಗೆ ಅರ್ಧ ವೀಡಿಯೋ ಹಾಕ್ತಾಯಿದ್ದೀನಿ. ಹಿಂಗೆ ಸ್ಟಾರ್ಟಿಂಗ್ ಒಂದಿರ್ತದೆ, ಎಂಡಿಂಗ್ ಯಾವುದೂ ಇಲ್ಲ ಅನ್ನೋ ಥರ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಬಟ್ ಏನಕ್ಕೆ ಆ ಥರ ಹಾಕ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ಆ ಥರ ಮಾಡಬೇಡಪ್ಪ ಅಂತ ಹೇಳ್ಬಿಟ್ರು. ಇದು ಪರ್ಮಿಷನ್ ಇಲ್ಲ ಆ ಥರ ಮಾಡೋಕ್ಕೆ, ನೀನು ಹಾಕೋಂಗಿಲ್ಲ ಹಂಗೆ ಅಂತಂದರು. ಆದ್ರೂ ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಅದೇ ಹೇಳಿದೆ, ಸರ್ ಹಿಂಗೆ ಮಾತಾಡೋಕೆ ಹೋಗ್ತೀನಿ ಸರ್, ಬರೀ ಆಯಿತು ಬೇರೆದೇನು ತೋರಿಸಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ. ಎನಿವೆ ಇನ್ನೂ ತೋರ್ಸೋಕ್ಕೆ ಆದರೂ ಕದ್ದು ಮುಚ್ಚಿ ತೋರಿಸೋದ ಅಂತ ಇದ್ದೀನಿ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಆದಷ್ಟು ಹಾಕೋದು ಟ್ರೈ ಮಾಡೋದು. Day 34 ಇಷ್ಟೇ. ಸರಿ ಟೈಮ್ ಆಯಿತು, ಹೋಗೋಣ ಅಂದ್ಕೊಂಡು ವಾಪಸ್ ಹೋಯ್ತಾ ಇದ್ನಾ. ಟೈಮ್ ಬಂದ್ಬಿಟ್ಟು ಜಸ್ಟ್ ಇವಾಗ 5 ಗಂಟೆ ಅಷ್ಟೇ. ಮಳೆ ಅಲ್ವಾ, ಸುಮಾರು ಹೊತ್ತಾಯಿತು ಮಳೆಯಲ್ಲಿ ಕೂತು. ಮನೆಯವರ ಜೊತೆಲ್ಲ ಫೋನ್ ಮಾತಾಡಾಯಿತು. ಇನ್ಸ್ಟಾಗ್ರಾಮ್ ನೋಡೋಣ ಅಂದ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹೋದೆ. ಡಾಟಾ ನೆಟ್ವರ್ಕ್ ಸರಿಯಾಗಿ ಹೋಗೋಕ್ಕಾಯ್ತಾ ಇಲ್ಲ. ಸೊ ಸರಿ ಆಯಿತು, ಇನ್ನೇನು ವರ್ಕು ಆಯಿತು ಇಲ್ಲ, ಹೋಗೋಣ ಅಂತ ಕ್ಯಾಂಪ್ಗೆ ಹೋಗಿ ಮಲ್ಕೊಳ್ಳೋಣ ಅಂದ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಮಳೆ ಜೋರಾಗಿ ಬಿಡೋದ, ಫುಲ್ ಜೋರು ಹೊಡಿತೈತೆ. ತೋರಿಸ್ತೀನಿ, ಇಲ್ಲೊಂದು ಬೆಟ್ಟ ಐತೆ. ಆ ಬೆಟ್ಟ ಕಾಣಲ್ಲ, ನನ್ನ ಫೋನಲ್ಲಿ ಸರಿಯಾಗಿ ಕಾಣಲ್ಲ ಗೊತ್ತು. ಎನಿವೇ ನಾನು ಅಯ್ಯೋ ಈ ಕೊಡೆ ಬೇರೆ ಹೆಂಗೈತೆ ಗೊತ್ತಾ, ಇಲ್ಲಿ ಫುಲ್ ಕಿತ್ತಾಗೈತಿ. ನಂದಲ್ಲ, ಇದು ನನ್ನ ರೂಮ್ಮೇಟ್ದು. ಅಲ್ಲಿ ಬೆಟ್ಟ ಇದೆ, ಬಟ್ ಬೆಟ್ಟ ಕಾಣಿಸಲ್ಲ. ಫುಲ್ಲು ನೆನಿತಾ ಇದ್ದೀನಿ ಇಲ್ಲಿ. ಹೆಂಗೆ ಫುಲ್ಲು ಈ ಥರ. Day 34 ಇವತ್ತು ಮಂಗಳವಾರ. ಇದೇ ನಾವು ನೆಟ್ವರ್ಕಿಗೆ ಬರೋ ಪ್ಲೇಸು, ಈ ತೋಟ. ಇಲ್ಲಿ ಒಂದು ಇದುವೇ ಅಪ್ಪೆ, ನಾನು ನಿಂತಿರೋದು ಅಪ್ಪೆ, ವಾಪಸ್ ಹತ್ಬೇಕಾಗಿರೋದು ಅಪ್ಪೆ. ಇವಾಗ ಹೋಯ್ತಾ ಇರೋದು ಡೌನು. ಹಿಂಗೆ ಹೋಗಿ ನಮ್ಮ ಕ್ಯಾಂಪ್ಗೆ ಹೋಗ್ಬೇಕು. ಸೊ ಕೊಡೆ ಬೇರೆ ತುಂಬ ಗಾಳಿಗೆ ಅಲ್ಲಾಡ್ತಾ ಇದೆ. ಎನಿವೆ Day 34 ಇಷ್ಟೇ. ನಾನಿವಾಗ ಕ್ಯಾಂಪ್ಗೆ ಹೋಗಿ ಮಲ್ಕೋತೀನಿ. 8 ಗಂಟೆ ಆದಮೇಲೆ ವಾಪಸ್ ಊಟ ಮಾಡಿ ಮಲ್ಕೊಳ್ತೀನಿ.